ನಮಗೆ ಮೊದಲನೇದಾಗಿ ದರ್ಶನ್ ಅವ್ರ ವಿಚಾರ ಇವಾಗ ಒಂದು 20 ದಿನ ಒಂದು ತಿಂಗಳಲ್ಲಿ ಭಾಳ ಹೆಚ್ಚು ಮಾಧ್ಯಮದಲ್ಲಿ ಬಂದಿದೆ. ಮತ್ತು ಸಿನಿಮಾ ರಂಗನೂ ಕೂಡ ಈ ವಿಚಾರದಲ್ಲಿ ನೇರವಾಗಿ ಪ್ರತಿಕ್ರಿಯೆ ಕೊಡ್ತಿರೋದು ಒಳ್ಳೆ ಬೆಳವಣಿಗೆ. ಯಾಕೆಂದರೆ ಇಷ್ಟು ವರ್ಷಗಳು ನಮ್ಮದೇ ಹಂಸಲೇಖನ ಪ್ರಕರಣಗಳಾದಾಗ, ಬೇರೆ ಬೇರೆ ಸಮಸ್ಯೆಗಳಾದಾಗ ಸಿನಿಮಾ ರಂಗ ಸಂಪೂರ್ಣವಾಗಿ ಮೌನವಾಗಿತ್ತು. ಯಾಕೆಂದರೆ ಎಲ್ಲೋ ಒಂದು ಕಡೆ ಮೌನವಾಗಿದ್ದಾಗ ನಮಗೆ ಈ ಹಂಸಲೇಖ ಅನ್ನೋ ಒಂದು ಸಿನಿಮಾ ರಂಗದಲ್ಲಿ ಇವತ್ತು ಬದುಕಿರೋರು ಕೊಡುಗೆನಲ್ಲಿ ಹೆಚ್ಚಿರೋ ವ್ಯಕ್ತಿನಲ್ಲೇ ಅನ್ಯಾಯ ಆದಾಗ ಸುಮ್ಮನೆ ಇದ್ದಾಗ ನೀವು ಯಾರ ಪರವಾಗೂ ಇಲ್ಲ, ನೀವು ಬರೀ ಬಾಕ್ಸ್ ಆಫೀಸ್ ಕಲೆಕ್ಷನ್ ದುಡ್ಡು ಆದರೆ ಸಮಸ್ಯೆ ಆದರೆ ಮಾತ್ರ ಸಮಸ್ಯೆ. ಈ ಎಷ್ಟೋ ಒಂದು ಯುವರತ್ನ ಅಂತ ಸಿನಿಮಾದಲ್ಲಿ ಕೋವಿಡ್ ಸಂದರ್ಭದಲ್ಲಿ 50% ಅಂತ ಆದಾಗ ಎಲ್ಲರೂ ಬೊಬ್ಬೆ ಹೊಡೆದ್ರು. ಆದರೆ ಅನ್ಯಾಯ ಅಂತ ನಿಜವಾದ ಅನ್ಯಾಯ ಆದರೆ ಮೌನವಾಗಿರ್ತಾರೆ. ಸೊ ಈ ಸನ್ನಿವೇಶದಲ್ಲಿ ದರ್ಶನ್ ವಿಚಾರದಲ್ಲಿ ಅನೇಕರು ಮಾತಾಡ್ತಿರೋದು ಒಳ್ಳೆ ಬೆಳವಣಿಗೆ. ಪ್ರತಿಯೊಬ್ಬರಿಗೂ ಅವ್ರಿಗೆ ಪ್ರತಿಕ್ರಿಯೆ ಕೊಡೋ ಹಕ್ಕಿದೆ, ಪ್ರತಿಯೊಬ್ಬರು ಅವರ ಅಭಿಪ್ರಾಯ ವ್ಯಕ್ತಪಡಿಸೋ ಹಕ್ಕಿದೆ. ನಮ್ಗೆ ಇವತ್ತಿಗೂ ದರ್ಶನ್ ಒಂದು ಆರೋಪಿ, ಅಪರಾಧಿ ಅಲ್ಲ. ಆದರೆ ಆರೋಪಗಳು ಭಾಳ ಗಂಭೀರವಾಗಿದೆ. ಆರೋಪಗಳು ಅದು ಪೊಲೀಸು ಹೇಳಿರೋದು ಮತ್ತು ಮಾಧ್ಯಮದಲ್ಲಿ ಹೇಳಿರೋದು, ಅದನ್ನು ಸೀರಿಯಸ್ ಆಗಿ ತಗೋಬೇಕು. ನನಗೆ ಎಲ್ಲಿ ಕಾಂಟ್ರಡಿಕ್ಷನ್ ಕಾಣುತ್ತೆ ಅಂದರೆ, ದರ್ಶನ್ ವಿಚಾರ ಬಂದಾಗ ನಾವೆಲ್ಲೋ ಒಂದು ಕಡೆ ಅದನ್ನು ನಾವು ಮಾಧ್ಯಮದವ್ರು ಹೇಳೋದು ನಂಬೋದು ಬೇಡ. ಆದರೆ ರೇಣುಕಾ ಸ್ವಾಮಿ ವಿಚಾರ ಬಂದಾಗ ಮಾತ್ರ ಮಾಧ್ಯಮದ ಹೇಳೋದನ್ನು ನಂಬೋಣ ಅಂದರೆ ಅದಲ್ಲೆಲ್ಲ ಒಂದು ಕಡೆ ಒನ್ ಸೈಡೆಡ್ನೆಸ್ ಬರುತ್ತೆ. ಆದರೆ ಆರೋಪಿಯಾಗಿರೋದ್ರಿಂದ ಅಪರಾಧಿ ಅಲ್ಲ ಅನ್ನೋ ಕಾರಣಕ್ಕೆ ನಾವಿನ್ನೂ ಯಾರಿಗೂ ಕೂಡ ಸತ್ಯ ಏನು ಅಂತ ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ನಾವು ನ್ಯಾಯದ ಪರವಾಗಿ ನಿಂತಿರಬೇಕು, ನಾವು ಒಂದು ಪಾರದರ್ಶಕವಾದ ತನಿಖೆ ಪರವಾಗಿರಬೇಕು. ಮತ್ತು ಆ ಕುಟುಂಬಕ್ಕೆ ಕಳ್ಕೊಂಡಿರೋ ಕುಟುಂಬಕ್ಕೆ ಏನು ಒಂದು ಅವರ ಕುಟುಂಬಕ್ಕೆ ನ್ಯಾಯ ಆಗಿರೋ ಪರವಾಗಿ ನಿಂತಿರಬೇಕು. ಯಾರೇ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ಅನ್ನೋ ನಿಂತಿರಬೇಕು. ಸೊ ಸಿನಿಮಾ ರಂಗ ಅದು ಒಂದು ಸಿದ್ಧಾಂತದ ರಂಗ ಅಲ್ಲ, ಅದು ಒಂದು ವ್ಯಾಪಾರದ ರಂಗ. ಸೊ ಆ ವ್ಯಾಪಾರದ ರಂಗದ ನಡುವೆ ಅನೇಕ ಪ್ರತಿಕ್ರಿಯೆ ಬಂದು ಮಾಧ್ಯಮದವ್ರ ಮುಂದೆ ಜನ ಮಾತಾಡ್ತಿರೋದೇ ಒಳ್ಳೆ ಬೆಳವಣಿಗೆ. ನಮ್ಗೆ ಯಾರಾದರೂ ಅವ್ರ ತಲೆಯಲ್ಲಿ ಏನಿದೆ ಅಂತ ಗೊತ್ತಾಗಬೇಕು ಅಂದರೆ ಅವ್ರು ಮಾಧ್ಯಮದವ್ರ ಮುಂದೆ ಮಾತಾಡಬೇಕು. ನಮ್ಮ ಪ್ರಧಾನಮಂತ್ರಿ 10 ವರ್ಷದಿಂದ ಈ ಥರ ಒಂದು ಪ್ರೆಸ್ ಮೀಟ್ ಮಾಡಿಲ್ಲ. ಅವ್ರ ತಲೆಯಲ್ಲಿ ಏನಿದೆ ಅಂತ ನಮಗೆ ಗೊತ್ತಿಲ್ಲ. ಇವಾಗ ಸಿನಿಮಾ ರಂಗದವರು ಮಾಧ್ಯಮದವ್ರ ಮುಂದೆ ನಿಂತ್ಕೊಂಡು ಅವ್ರದ್ದು ಏನೇ ಅನ್ನಿಸಿಕೆ ತಕ್ಕಂತೆ ಅವ್ರು ನೇರವಾಗಿ ಮಾತಾಡ್ತಿರೋದು ಒಳ್ಳೆ ಬೆಳವಣಿಗೆ. 2 ವಾರದ ಹಿಂದೆ ವಿಧಾನಸೌಧ ಆವರಣದಲ್ಲಿ ನಮ್ಮ ಕನ್ನಡದ ಒಂದು ಶಾಲ್ಗಳು ಹಾಕ್ಕೊಂಡು ಭುವನೇಶ್ವರಿ 25 ಪ್ರತಿಮೆ, 25 ಅಡಿಯ ಪ್ರತಿಮೆ, ಅದು ಒಂದು ವಿಧಾನಸೌಧ ಆವರಣದಲ್ಲಿ ಶಂಕುಸ್ಥಾಪನೆ ಮಾಡಿದ್ದಾರೆ. ಅದು ಎಲ್ಲ ಬ್ರಾಹ್ಮಣ್ಯದ ಆಚರಣೆಗಳ ನಡುವೆ ಅದು ಈ ಸರ್ಕಾರ ಇದು ನಮಗೆ ಆರ್ಟಿಕಲ್ 51A ಹೆಚ್ಚು ಏನು ಮೌಢ್ಯ ನಾವು ವಿರೋಧ ಮಾಡಬೇಕು, ಒಂದು ವೈಜ್ಞಾನಿಕ ಮನಸ್ಥಿತಿ ಬೆಳೆಸಬೇಕು ಅನ್ನೋದರ ವಿರುದ್ಧ ಇದೆ. ನಮಗೆ ಭುವನೇಶ್ವರಿ ಅನ್ನೋದು ಏನು ಕಾಣುತ್ತೆ, ಅದು ಕನ್ನಡದ ಪರ ಅಲ್ಲ, ಅದು ಮೌಢ್ಯದ ಪರ. ಕನ್ನಡ ಮತ್ತು ಒಕ್ಕೂಟದ ಪರ, ನಮ್ಮ ಭಾಷೆಯ ಪರ ನಾವು ಎಷ್ಟೋ ಕಾನೂನು ತರಬೇಕು. ಅದು ಮುಖ್ಯವಾದ ಕಾನೂನುಗಳಾಗಿರ್ಬೋದು. ಅದು ಒಂದು ರೀತಿ 3 ಲ್ಯಾಂಗ್ವೇಜ್ ಫಾರ್ಮೆಲ್ಲ ಬಿಟ್ಟು 2 ಲ್ಯಾಂಗ್ವೇಜ್ ಫಾರ್ಮೆಲ್ಲ ಕನ್ನಡ ಇಂಗ್ಲೀಷ್ ಮಾಡೋದು, ಕನ್ನಡದ ಶಾಲೆಗಳನ್ನು ಉತ್ತಮಗೊಳಿಸೋದು, ಕನ್ನಡದ ಶಾಲೆಗಳನ್ನ ಹೆಚ್ಚಿಸೋದು, ಕನ್ನಡ ಮಾಧ್ಯಮದಲ್ಲಿ ಓದಿರೋರಿಗೆ ಒಂದು ಸರ್ಕಾರಿ ಉದ್ಯೋಗದ ಮೀಸಲಾತಿನ ಹೆಚ್ಚು ಮಾಡೋದು, ಖಾಸಗಿ ವಲಯದಲ್ಲಿ ಮೀಸಲಾತಿ ಕೊಡೋದು, ಅದನ್ನು ಒಂದು ಭೌಗೋಳಿಕವಾಗಿ ಮತ್ತು ಜಾತಿ ದೃಷ್ಟಿಯಲ್ಲಿ ಮತ್ತು ಲಿಂಗ ದೃಷ್ಟಿಯಲ್ಲಿ 50% A and B ಸೆಕ್ಟರ್ ಕೆಲಸಗಳಲ್ಲಿ ಕರ್ನಾಟಕದವರಿಗೆ ಕೊಡಬೇಕು. ಮತ್ತು ಯಾರು ಬೇರೆ ರಾಜ್ಯಗಳು ಬಂತಾರೆ ಅವ್ರಿಗೆ ಒಂದು ಕನ್ನಡದ ಒಂದು ಮಾನದಂಡ ಟೆಸ್ಟ್ ಇಡೋದು. ಈ ಥರ 5, 10, 15 ಬೇರೆ ಬೇರೆ ಯೋಜನೆಗಳು ಕನ್ನಡ ಮತ್ತು ನಮ್ಮ ಭಾಷೆಗಳಿಗೆ ನಮ್ಮ ಕರ್ನಾಟಕದ ಒಕ್ಕೂಟದ ವ್ಯವಸ್ಥೆಗೆ ತರಬಹುದು. ಆದರೆ ಅದೆಲ್ಲ ತರೋದು ಕಷ್ಟ, ಅದೆಲ್ಲ ತರೋದು ಎಷ್ಟೋ ಜನ ಎದುರಾಕೋಬೇಕು. ಅದೆಲ್ಲ ತರೋದರಿಂದ ನಿಮಗೆ ಒಂದು ವಿರೋಧ ಬರುತ್ತೆ ಅನ್ನೋ ಕಾರಣಕ್ಕೆ ಅವ್ರು ಭಾಳ ಸುಲಭ ದಾರಿ ತಗೊಂಡು ಈ ಮೌಢ್ಯನ ನಮ್ಮ ಮೇಲೆ ಹೇರ್ತಾ ಇದ್ದಾರೆ. ಭುವನೇಶ್ವರಿ ಅನ್ನೋದು ತಂದರೆ ಅದು ಇವತ್ತಿನ ದಿನ ಅದು ಭುವನೇಶ್ವರಿ 25 ಅಡಿಯ ಪ್ರತಿಮೆ ಆಗುತ್ತೆ, ಅದು ಸ್ಟ್ಯಾಚ್ಯೂ ಪಾಲಿಟಿಕ್ಸ್ ಆಗುತ್ತೆ. ನಾಳೆ ದಿನ ಅದು ಒಂದು ವಿಧಾನಸೌಧ ಆವರಣದಲ್ಲೇ ಒಂದು ಮಂದಿರ ಆಗುತ್ತೆ. ನಾಡಿದ ದಿನ ಒಂದು ಅರ್ಚಕರೇ ಇರ್ತಾರೆ. ಅದಾದಮೇಲೆ ವಿಧಾನಸೌಧ ಯಾರು ಒಂದು ಧರ್ಮ ನಿರಪೇಕ್ಷತೆಯ ಕೇಂದ್ರ, ಯಾವುದೋ ಒಂದು ಜಾತ್ಯತೀತ ಕೇಂದ್ರ, ಒಂದು ವೈಜ್ಞಾನಿಕತೆ ಕೇಂದ್ರ, ಒಂದು ಸಾಂವಿಧಾನಿಕ ಕೇಂದ್ರ, ಅದು ಒಂದು ಧಾರ್ಮಿಕ ಒಂದು ಆವರಣ ಆಗಿಬಿಡುತ್ತೆ. ಅದನ್ನು ಆಗದೇನಂಗೆ ನಾವು ನೋಡ್ಕೋಬೇಕು. ಈ ಹೆಜ್ಜೆನ ನಾವು ವಿರೋಧಿಸ್ತೀವಿ. ಅದು ಬಿಟ್ಟು ಕನ್ನಡದ ಪರ ಯೋಜನೆಗಳು ತರಬೇಕು ಮುಖ್ಯಮಂತ್ರಿಯವರು, ಅದು ನಮಗೆ ಅಗತ್ಯ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಮತ್ತು 4ನೇದು, ಈಗ ತಾನೇ ಮುಖ್ಯಮಂತ್ರಿಯವರು ಮೀಡಿಯಾ ಮುಂದೆ ಅವ್ರು ಯಾವುದನ್ನು ಮುಂದೆ ಜಾರಿ ತರ್ತಾರೆ ಅಂದರೆ, ಎಷ್ಟೋ ಕುರಿ ಕಾಯೋರಿಗೆ ಕುರಿ ಕಳ್ತನ ಆಗ್ತಾ ಇದೆ. ಆ ಕುರಿ ಕಳ್ತನ ಆಗ್ತಿರೋದ್ರಿಂದ ಅದನ್ನು ತಡೆಯೋಕ್ಕೆ ಗನ್ ಲೈಸೆನ್ಸ್ ಕೊಡಬೇಕು, ಬಂದೂಕ ಕೊಡಬೇಕು ಅನ್ನೋ ಒಂದು ಮನಸ್ಥಿತಿ ಇದೆ. ಅದು ಒಂದು ಎಲ್ಲೋ ಒಂದು ಕಡೆ ಮನಸ್ಥಿತಿ ಅಷ್ಟೇ ಅಲ್ಲ, ಅದೊಂದು ಆದೇಶ ಕೊಡಬೇಕು ಅಂತಲೂ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಅದು 2015ರಿಂದ ಇದು ಮಾತುಕತೆ ನಡೀತಾ ಇದೆ. ಅದು ಹೋದ್ಸಲಿ ಸಿದ್ದರಾಮಯ್ಯನವರಾಗಿದ್ದಾಗ ಇದು ನಮಗೆ ಖಂಡಿತ ಇದನ್ನು ಖಂಡಿಸ್ತೀವಿ.
ನಮಗೆ ಬಂದೂಕದಿಂದ ನಮಗೆ ಯಾವ ನ್ಯಾಯ ಇಲ್ಲ. ಬಂದೂಕ ಅಂದಾಗ ಅದು ಖಂಡಿತ ಅದು ಬಸವಣ್ಣ ಅನುಯಾಯಿ ಅಂತಾರೆ ಸಿದ್ದರಾಮಯ್ಯನವರು. ಅವರು ಬಸವಣ್ಣವ್ರ ಸಾಂಸ್ಕೃತಿಕ ನಾಯಕ ಅಂತ ಮಾಡ್ತಾರೆ. ಬಸವಣ್ಣವ್ರು ಯಾವತ್ತಾದರೂ ಶಸ್ತ್ರಾಸ್ತ್ರ ಬಳಸಿ ಅಂತ ಹೇಳಿದಾರ? ಕನಕದಾಸರು ಅಂತ ಹೇಳ್ತಾರೆ, ಕನಕದಾಸರು ಶಸ್ತ್ರಾಸ್ತ್ರ ಬಳಸಿ ಅಂತ ಹೇಳಿದಾರ? ಬಾಬಾ ಸಾಹೇಬರು 100 ವರ್ಷದ ಹಿಂದೆ, ಬಾಬಾ ಸಾಹೇಬ್ರ ಫೋಟೋ ಎಲ್ಲ ಕಡೆ ಹಾಕ್ತಾರೆ, ಆದರೆ ಬಾಬಾ ಸಾಹೇಬ್ರನ್ನ ಒಂದು 100 ವರ್ಷದ ಹಿಂದೆ ದಲಿತರ ಮೇಲೆ ಎಷ್ಟು ಅಟ್ರಾಸಿಟಿ ನಡೀತಾ ಇದ್ರು ಕೂಡ ಒಂದ್ಸಲಿನೂ ದಲಿತರಿಗೆ ಮಹಡ್ ಸತ್ಯಾಗ್ರಹ ಆಗಿರ್ಬೋದು, ಯಾವುದೇ ಒಂದು ಕಡೆ ಹಲ್ಲೆ ಆದ್ರೂ ಕೂಡ ಬಂದೂಕ ಎತ್ಕೊಳ್ಳೋಕ್ಕೆ ಅವರು ಆದೇಶ ಕೊಟ್ಟಿಲ್ಲ. ಅಹಿಂಸಾವಾದಿಗಳು. ನಮಗೆ ಇವತ್ತಿನ ದಿನ ಬಂದೂಕನ ನೀವು ಎತ್ಕೊಳ್ಳೋಕೆ ಶುರು ಮಾಡಿದ್ರೆ ಅದು ದುರುಪಯೋಗ ಆಗುತ್ತೆ, ಮನುಷ್ಯನ ಸಾಯಿಸೋಕ್ಕೆ ಶುರು ಮಾಡ್ತಾರೆ, ಭಾಳ ಒಂದು ಅನ್ಕಂಟ್ರೋಲ್ ಆಗುತ್ತೆ. ಅಮೇರಿಕಾದಲ್ಲೂ ಬಂದೂಕದ ಕಲ್ಚರಿಂದ ಎಷ್ಟು ಅನಾಹುತ ನಡೀತಾ ಇದೆ. ಅವರ ಒಂದು ರೀತಿಯ ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್ ಮೇಲೂ ಅಸಾಸಿನೇಷನ್ ಅಟೆಂಪ್ಟ್ ನಡೆದಿದೆ. ಅದು ಭಾಳ ಗಂಭೀರವಾದ ಒಂದು ಅಟೆಂಪ್ಟು. ಸೊ ಈ ನಿಟ್ಟಿನಲ್ಲಿ ಬಂದೂಕದ ಕಲ್ಚರ್ ನಾವು ಒಪ್ಪಕ್ಕಾಗಲ್ಲ. ನೀವು ಇವತ್ತು ಕುರಿ ಕಾಯೋರಿಗೆ ಬಂದೂಕ ಕೊಟ್ಟರೆ ನಾಳೆ ದನ ಕಾಯೋರಿಗೂ ಕಳ್ತನ ಆಗುತ್ತೆ, ದನ ಕಾಯೋರಿಗೂ ಬಂದೂಕ ಕೊಡಬೇಕು. ನಾಳೆ ದಿನ ಸಿಟಿಗಳಲ್ಲಿ ನೀವು ಚೈನ್ ಸ್ನ್ಯಾಚರ್ ಅಂದರೆ ಎಲ್ಲ ಮಹಿಳೆಯರಿಗೆ ಪಿಸ್ಟಲ್ಲು ಸೆಮಿ ಆಟೋಮೆಟಿಕ್ ಕೊಟ್ಟರೆ ಅದರಿಂದ ಸಮಾಜದ ಒಂದು ಸುರಕ್ಷತೆ ಮತ್ತು ಸಮಾಜದ ಒಂದು ಸ್ವಾಸ್ಥ್ಯಕ್ಕೆ ಭಾಳ ಹಾನಿಕಾರಕ. ಅದನ್ನು ಯಾವುದೇ ಕಾರಣಕ್ಕೂ ಒಪ್ಪಬಾರ್ದು. ಪೊಲೀಸ್ ವ್ಯವಸ್ಥೆನ ಗಟ್ಟಿ ಮಾಡಿ, ಪೊಲೀಸ್ನ ಕ್ರಮ ತಗೊಳ್ಳಿ, ಅದನ್ನು ಒಂದು ಸುಧಾರಣೆ ಮಾಡಿ. ಆ ವ್ಯವಸ್ಥೆ ಇರೋದೇ ಈ ಥರ ರಕ್ಷಣೆ ಮಾಡೋದು. ಬಂದೂಕ ಕೊಟ್ಟು ಈ ವೈಲೆನ್ಸ್ ಕಲ್ಚರ್, ಆಮೇಲೆ ಬಂದೂಕ ಕೊಟ್ಟು ಬೇಟೆಯಾಡೋಕ್ಕೆ ಬಂದೂಕ ಕೊಡ್ತಾ ಇಲ್ಲ ಪ್ರಾಣಿಗಳನ್ನ, ನೀವು ಬಂದೂಕ ಕೊಡ್ತಾ ಇರೋದು ಮನುಷ್ಯನ ಮೇಲೆ ಹೊಡೆಯೋಕ್ಕೆ. ಸೊ ಮಕ್ಕಳಿಗೆ, ಬೇರೆಯವ್ರಿಗೆ ರಾತ್ರಿ ಕತ್ಲಲ್ಲಿ ಕರೆಕ್ಟಾಗಿ ಅದನ್ನು ಟ್ರೈನಿಂಗ್ ತೊಗೊಳ್ಳದೆ ಬಳಸೋಕ್ಕೆ ಶುರು ಮಾಡಿದ್ರೆ ಅದು ಭಾಳ ಅಪಾಯಕಾರಿ. ಇದು ನಮ್ಗೆ ಯಾವುದೇ ಕಾರಣಕ್ಕೆ ಪ್ರಜಾಪ್ರಭುತ್ವಕ್ಕೆ ಇದು ಬರಲೇಬಾರ್ದು. ಸೊ ಈ ಬಂದೂಕನ ನಾವು ಯಾವುದೇ ಕಾರಣಕ್ಕೂ ಒಪ್ಪಬಾರ್ದು. ಕೊನೆಯದೇನೆಂದರೆ, ಈ ಒಂದು ರೀತಿ ಅದೇ ಸಮಯದಲ್ಲಿ ಅರಣ್ಯದಲ್ಲಿ ಕುರಿ ಮೇಯಿಸೋಕ್ಕೆ ನಮಗೆ ಒಂದು ಅವಕಾಶ ಮಾಡಿಕೊಡ್ತೀವಿ ಅನ್ನೋ ಒಂದು ರೀತಿ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ಅರಣ್ಯಗಳನ್ನ ರಕ್ಷಣೆ ಮಾಡೋದು, ಅರಣ್ಯಗಳನ್ನ ಹೆಚ್ಚೋದು ನಮ್ಮ ಉದ್ದೇಶ ಆಗಬೇಕು. ನಮ್ಮ ರಾಜ್ಯದ, ನಮ್ಮ ದೇಶದ, ನಮ್ಮ ಪ್ರಪಂಚದ ಶ್ವಾಸಕೋಶಗಳೇ ನಮಗೆ ಅರಣ್ಯಗಳು ಇವತ್ತಿನ ದಿನ ದೊಡ್ಡ ಮಟ್ಟ ನಾವು ಕಳ್ಕೊಳ್ತಾ ಇದ್ದೀವಿ. ಆ ಅರಣ್ಯ ಭೂಮಿನಲ್ಲಿ ನೀವು ಕುರಿ ಕಾಯೋರು, ಅದ್ರ ಮೇಲೆ ಬಂದೂಕ ತೊಗೊಂಡು ಕುರಿ ಕಾಯೋರು ನಾಳೆ ದಿನ ಟೆಂಟ್ ಹಾಕೊಂತಾರೆ, ಆ ಭೂಮಿಯೆಲ್ಲ ಅಕ್ರಮ ಆಗುತ್ತೆ, ಆ ಅರಣ್ಯಗಳು ಉಳಿಯಲ್ಲ. ಮತ್ತು ಇನ್ನೊಂದು ಮುಖ್ಯವಾಗಿ ಅರಣ್ಯಗಳಲ್ಲಿ ನಮಗೆ ಕುರಿಗಳಿಗೆ ಮೇಯಿಸೋಕ್ಕೆ ಏನು ಬೇಕು ಅಂದರೆ ಸಣ್ಣ ಸಣ್ಣ ಹುಲ್ಲಾಗಿರ್ಬೋದು, ಒಂದು ಕಳೆಗಳು ವೀಡ್ಸ್ ಇರ್ಬೋದು, ಅದೆಲ್ಲ ಬೇಕು. ಅದು ಎಲ್ಲಿ ನಮಗೆ ಮುಕ್ತ ಒಂದು ಸಿಗತ್ತೆ ಅಂದರೆ ಗೋಮಾಳ ಜಾಗದಲ್ಲಿ ಸಿಗುತ್ತೆ. ಆ ಗೋಮಾಳ ಜಾಗ ಇರೋದೇ ಕುರಿ ಆಗಿರ್ಬೋದು, ದನ ಆಗಿರ್ಬೋದು ಮೇಯಿಸೋಕ್ಕೋಸ್ಕರ. ಆದರೆ ಈ ಸರ್ಕಾರಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಗೋಮಾಳ ಜಾಗಗಳನ್ನ ಬೇರೆ ಬೇರೆ ರೀತಿ ಡಿನೋಟಿಫೈ ಮಾಡೋದಾಗಿರ್ಬೋದು, ಬೇರೆ ಬೇರೆ ಭೂ ಶಾಖಗಳು ಕೊಡೋದಾಗಿರ್ಬೋದು, ಭೂಮಾಲೀಕ ಒಂದು ರೀತಿ ಲ್ಯಾಂಡ್ ಬೇರೆ ಬೇರೆ ಫ್ಯಾಕ್ಟ್ರಿಗಳು ಬೇರೆ ಬೇರೆದಕ್ಕೆ ಬಳಸೋದಂಗಾಗಿ ಆ ಭೂಮಿನ ಒಂದು ರೀತಿ ಅಕ್ರಮವಾಗಿ ತೊಗೊಂಡ್ಬಿಟ್ಟು ಕಾಡನ್ನು ಎಲ್ಲೋ ಒಂದು ಕಡೆ ಅದನ್ನು ಅಕ್ರಮವಾಗಿ ಈ ಕುರಿ ಮೇಯಿಸೋಕ್ಕೆ ಬಳಸ್ತಾ ಇದ್ದಾರೆ. ಅದನ್ನು ನಮ್ಗೆ ಯಾವುದೇ ಕಾರಣಕ್ಕೂ ಆಗಬಾರ್ದು. ಈ ಥರ ಪಾಲಿಸಿ ಡಿಸಿಷನ್ಸ್ನ ನಾವು ಖಂಡಿಸಬೇಕು. ನಾವು ಆ ಭೂಮಿಗಳನ್ನ ನಾವು ಒಂದು ರೀತಿ ಆ ಭೂ ಮಾಲೀಕರನ್ನ ಒಂದು ಕಡಿವಾಣ ಹಾಕಿ ನಾವು ಕಾಡನ್ನು ಉಳಿಸಿ ಗೋಮಾಳ ಜಾಗನ ಈ ಕುರಿ ಕಾಯೋದು, ಕುರಿ ಮೇಯಿಸೋಕ್ಕೆ ಬಳಸಬೇಕು. ಸೊ ಈ ನಿಟ್ಟಿನಲ್ಲಿ ಈ 5 ವಿಚಾರಗಳು ಇವತ್ತಿನ ದಿನ